ಚೀನಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ HQ-B9 ಬಳಸಿ ಕೆಟ್ಟ ಇರಾನ್. ಅಮೆರಿಕ ಇಸ್ರೇಲ್ ಕ್ಷಿಪಣಿಗಳನ್ನು ತಡೆಯೋದಕ್ಕೆ ವಿಫಲವಾಗಿದೆ ಚೀನಾ ಕ್ಷಿಪಣಿ. 2025ರಲ್ಲಿ ಚೀನಾದಿಂದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇರಾನ್ ಖರೀದಿ ಮಾಡಿತ್ತು. ಬಯಲಾಗಿದೆ ಚೀನಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಅಸಲಿಯತ್ತು. ಪಾಕ್ ಮೇಲಿನ ಭಾರತದ ಕ್ಷಿಪಣಿ ದಾಳಿ ತಡೆಯೋದಕ್ಕೂ ವಿಫಲವಾಗಿತ್ತು HQ-B9. ಬಲಿಷ್ಠ ಸೇನಾ ಶಕ್ತಿ ಅಂತ ಚೀನಾ ಹೇಳ್ತಾ ಇತ್ತು, ಆದರೆ ಅದರ ಶಸ್ತ್ರಾಸ್ತ್ರಗಳ ಅಸಲಿಯತ್ತು ಈಗ ಬಯಲಾಗಿದೆ. ಮೊದಲಿಗೆ ಭಾರತ ನಡೆಸಿದ ಹೋರಾಟದ ವಿರುದ್ಧ, ಯುದ್ಧದ ವಿರುದ್ಧ ಚೀನಾದ ರಕ್ಷಣಾ ವ್ಯವಸ್ಥೆ ಏನು ಅನ್ನೋದು ಪಾಕಿಸ್ತಾನದಲ್ಲಿ ಗೊತ್ತಾಗಿತ್ತು. ದುಬೈನಲ್ಲಿ ನೆಲೆಸಿರುವ ಕನ್ನಡಿಗ ಚೇತನ್ ನಮ್ಮ ಜೊತೆ ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚೇತನ್, ಐ ಥಿಂಕ್ ದುಬೈನವರು ಯಾವತ್ತೂ ಊಹಿಸ್ಕೊಂಡು ಇರಲಿಲ್ಲ ಅನ್ಸುತ್ತೆ ಹಿಂಗಿದ್ದ ಕ್ಷಿಪಣಿಗಳು ಹಾರ್ತಾ ಇರುತ್ತವೆ ದುಬೈನಲ್ಲಿ, ನಾವು ನೋಡೋದಕ್ಕಾಗತ್ತೆ. ಅಲ್ಲಲ್ಲಿ ಬ್ಲಾಸ್ಟ್ಗಳಾಗಿವೆ ಅನ್ನೋದ್ರ ಸುದ್ದಿ ಬರುತ್ತೆ, ಜೊತೆಗೆ ಬುರ್ಜ್ ಖಲೀಫಾ ಮೇಲೂ ಅಟ್ಯಾಕ್ ಆಗುತ್ತೆ ಅಂತ. ಆದ್ರೆ ಅಂಥದ್ದೊಂದು ಸಿಚುವೇಶನ್ ಇವಾಗ ನೀವು ಅಲ್ಲಿ ಎದುರಿಸ್ತಾ ಇದ್ದೀರಾ. ಯಾವ ಭಾಗದಲ್ಲಿ ಇದ್ದೀರಾ, ಏನಾಗ್ತಾ ಇದೆ ಅಲ್ಲಿ? ಮೇಡಮ್, ನಾನು ದುಬೈನಲ್ಲಿ ಇಲ್ಲ, ಬಟ್ ಟ್ರಾನ್ಸಿಟ್ ನಲ್ಲಿ UK ಹೋಗ್ತಾ ಇರೋದು. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಬಂದಾಗ ನಾವು ಇಲ್ಲಿ ಫ್ಲೈಟ್ ಬರ್ತಾ ಇದೆ ಅಂತ ಹೇಳಿದ್ರು, ಬಟ್ ಗೊತ್ತಾಗ್ತಾ ಇದ್ದಂಗೆ ಹಂಗಾಗಿ ಕ್ಯಾನ್ಸಲ್ ಆಯ್ತು. ಒಂದೇ ಸಲ ಆಲ್ ದ ಫ್ಲೈಟ್ಸ್ ಗಾಟ್ ಕ್ಯಾನ್ಸಲ್. ನಾನು ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಇವತ್ತು ಬೆಳಗ್ಗೆವರೆಗೂ ಇಲ್ಲೇ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಮೇಡಮ್. ಏನಾಗುತ್ತೆ, ಏನ್ ಆಗ್ತಾ ಇದೆ ಅಂತ ಉಂಟು ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ನಮ್ಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ನಮ್ಗೆ ಏರ್ಪೋರ್ಟ್ ಇಂದ ಇವ್ಯಾಕ್ಯುಯೇಟ್ ಮಾಡಿದ್ರು. ಹೊರಗಡೆ ಬರೋಷ್ಟರಲ್ಲಿ ಒಂದು 12 ಗಂಟೆ ರಾತ್ರಿ ಆಯ್ತು. ನಂತರ ಸುಮಾರು ಒಂದು 28,000-30 ಸಾವಿರ ಜನ ಸಾಕೊಂಡಿದ್ರು ಮೇಡಮ್. ಮಕ್ಕಳು, ಮರಿ, ಪಾಪ, ಎಲ್ಡರ್ಲಿ ಪೀಪಲ್. ಒಂದು ಕ್ಯಾಟಿಕ್ ಸಿಚುವೇಶನ್ ಅಂತ ಹೇಳ್ಬೋದು. ಬಟ್ ಪರವಾಗಿಲ್ಲ, ಹೊರಗಡೆ ಬಂದ್ವಿ. ಅಲ್ಲಿ ಎಮಿರೇಟ್ಸ್ ಇಂದಾನೆ ನಮ್ಗೆಲ್ಲ ಒಂದೊಂದು ಹೋಟ್ಲ್ ಗಿಟ್ಲೆಲ್ಲ ಮಾಡ್ಕೊಟ್ಟಿದ್ರು. ಬಂದು ಸೆಟ್ಲ್ ಆಗಷ್ಟು ಒಂದು 2 ಗಂಟೆ ಆಯ್ತು ಮೇಡಮ್. ಇವತ್ತು ಬೆಳಗ್ಗೆವರೆಗೂ ಯಾವ್ದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇದುವರೆಗೂ ಏನ್ ಆಗ್ತಾ ಇದೆ ಅಂತ ಏನ್ ಹೇಳ್ತಾ ಇಲ್ಲ. ರಾತ್ರಿ 8 ಗಂಟೆ 9 ಗಂಟೆವರೆಗೂ ಯಾವ್ದೋ ಇನ್ಫಾರ್ಮೇಶನ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ನಲ್ಲಿ ಪ್ರಕಾರ ಫ್ಲೈಟ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಅದನ್ನು ಕ್ಯಾನ್ಸಲ್ಗಳು ಆಗ್ತಾ ಇದೆ. ಇನ್ನು ಇದೇ ತರ ಆಯ್ತು ಅಂತಂದ್ರೆ ಇನ್ಯಾವತ್ತು ಯಾವಾಗ ನಾನು UK ಹೋಗಿ ಸೇರ್ಕೊಳೋದು ಇನ್ನು ಗೊತ್ತಿಲ್ಲ ಮೇಡಮ್. ರೈಟ್, ಪರಿಸ್ಥಿತಿ ಹಾಗೆ ಇದೆ. ಆದರೆ ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿ ಅಂತಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಚೇತನ್, ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.